ತಾಯಿ, ನಿನ್ನ ಹತ್ರ ನಾನು ಏನು ಕೇಳ್ಕೊಳಲ್ಲ. ಆದಷ್ಟು ಬೇಗ ಅವತ್ತು ಮನೆ ಕಟ್ಟೋ ಶಕ್ತಿ ಕೊಡು. ಲಕ್ಷ್ಮಿ ಅವಳು ತವ್ರ ಮನೆಗೆ ಹೋಗುವಾಗ ಮಾಡು. ಇಷ್ಟೇ ನಾನು ಕೇಳ್ಕೊಡು. ತಾಯಿ, ಇನ್ನು ಮುಂದೆನಾದರೂ ನಮ್ಮ ಜೀವನ ಸುಖಕರವಾಗಿರಲಿ ಅಂತ ಹಾರೈಸು ತಾಯಿ. ಇನ್ನು ಮುಂದೆ ಎಂಥ ಕಷ್ಟ ಬಂದರೂ ಅದನ್ನು ನಿಭಾಯಿಸುವಂಥ ಶಕ್ತಿನ ಕೊಟ್ಟು ಧೈರ್ಯನ ಕೊಡು ತಾಯಿ. ಮೇಡಮ್ರೆ, ನಿಮ್ಗೆ ಖುಷಿನಾ? ಆಗದೆ ಇರುತ್ತಾ? ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸಿದ್ದು ಅವರೇ. ನಮ್ಮ ಮಧ್ಯೆ ಥ್ಯಾಂಕ್ಸ್ ಎಲ್ಲ ಯಾಕೆ ಮೇಡಮ್ರೆ? ನನಗೆ ನೀವು, ಅತ್ತೆ ಮಾವ, ಮನೆಯವರೆಲ್ಲರೂ ಖುಷಿಯಾಗಿದ್ರೆ ಅಷ್ಟೇ ಸಾಕು. ವೆಂಕಿ, ಅಳಿಯಂದ್ರೆ ಬನ್ನಿ. ಕಾಣುತ್ತಿದೆ ಹೊಸತು ಮನೆಯ ಹೊಸ್ತಿಲು, ಭರವಸೆಯೇ ಇದಕ್ಕೆ ಕಾವಲು. ಪ್ರೇಮಕ್ಕೆ ತಾಯಿ ಮಡಿಲು, ಕ್ಷೇಮಕ್ಕೆ ತಂದೆ ಹೆಗಲು. ಸಿರಿಯಾಗಿದೆ, ಸೊಗಸಾಗಿದೆ, ಸ್ವರ್ಗವಾಗಿದೆ. ಲಕ್ಷ್ಮೀ ನಿವಾಸ, ಲಕ್ಷ್ಮೀ ನೋಡಿ, ನಾನು ಗೂಬೆ ಯಾರು ಅಂತ ನನ್ನ ಪದೇ ಪದೇ ಕೇಳ್ತಿದ್ದೀನಿ ಅಂತ ನೀವು ಇವನನ್ನೇ ತೋರಿಸಿ ಇವನೇ ಗೂಬೆ ಅಂತ ಹೇಳ್ತಿಲ್ಲ ತಾನೆ? ನನಗೆ ನಂಬಕ್ಕೆ ಆಗ್ತಿಲ್ವಲ್ರಿ? ಸರ್, ನಾನು ಯಾಕೆ ನಿಮ್ಮ ಹತ್ರ ಸುಳ್ಳು ಹೇಳಿ? ದೇವರಾಣೆಗೂ ನಿಜವಾಗ್ಲೂ ಅವನೇ ಗೂಬೆ. ನಾವು ಕಾಲೇಜ್ ಡೇಸ್ನಲ್ಲಿ ಏನು ಬೇಕಂದ್ರೂ ಮರಿಬೋದು, ಆದರೆ ಇದನ್ನು ಮಾತ್ರ ಮರೆಯೋಕ್ಕಾಗಲ್ಲ ಸರ್. ಬರೀ ಒಂದಿನ ಅಷ್ಟೇ ಅಲ್ಲ ಸರ್, ಕಾಲೇಜ್ನಲ್ಲಿ ಇರೋ ತನಕ ಇವಳು ಅವನ್ನ ಗೂಬೆ ಅಂತೇಳಿ ಕರಿತಿದ್ದು. ಆದರೆ ನಾವೇನಾದರೂ ಹಾಗೆ ಕರೆದ್ಬಿಟ್ರೆ ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ಬಿಡೋಳು. ಹಾಗಾದ್ರೆ ನಿಜವಾಗ್ಲೂ ಅವರಿಬ್ರು ಅಷ್ಟು ಕ್ಲೋಸಾ? ಆಗಲೇ ಹೇಳಿದ್ನಲ್ಲ ಸರ್, ಅವರಿಬ್ರು ತುಂಬ ಕ್ಲೋಸ್. ಮುಂದೊಂದಿನ ಮದುವೆ ಆಗ್ತಾರೆ ಅಂದ್ಕೊಂಡಿದ್ವಿ, ಜೀವನ ಪೂರ್ತಿ ಹೀಗೆ ಇರ್ತಾರೆ ಅಂತೇಳಿ ಅಂದ್ಕೊಂಡಿದ್ವಿ. ಎಷ್ಟು ಕ್ಲೋಸ್ ಅಂತಂದರೆ ಇವನು ಅವಳಿಗೋಸ್ಕರ ತಿಂಡಿ ತರೋದೇನು, ಅವಳು ಇವನಿಗೋಸ್ಕರ ಹಾಡು ಹೇಳೋದೇನು, ಒಂದ ಎರಡ. ಆದರೆ ಜಾನ್ವಿ ನಿಮ್ಮನ್ನು ಮದುವೆ ಆಗ್ಬಿಟ್ಲು. ಆದರೆ ನೀವು ಜಾನ್ವಿನ ತುಂಬ ಪ್ರೀತಿ ಮಾಡ್ತೀರಾ ಸರ್. ಯಾವ್ದ್ರಿ ಬೊಂಬೆ? ನಮ್ಮ ಮನೆಗೆ ಗೆಸ್ಟ್ ಬಂದಿದ್ರು, ಅವ್ರು ಕೊಟ್ಟೋದ್ರು. ಅಯ್ಯೋ, ಎಷ್ಟು ಕ್ಯೂಟ್ ಆಗಿದೆ. ನೀವಿಲ್ಲಿ ನನ್ನ ಜೊತೆ ಇರಬೇಕಾಗಿತ್ತು ಅಂತ ಅನಿಸ್ತಾ ಇದೆ. ಯಾಕೆ? ಇಲ್ಲಿ ಕಾಫಿ ಜೊತೆ ತಿನ್ನಕ್ಕೆ ತಂಬಿಟ್ಟು ಕೊಟ್ಟಿದ್ರು ಚಿನ್ನರಿ. ಅದ್ ನಂಗೆ ಪ್ರಾಣ. ಇವಾಗ ನಂಗೆ ನೀವು ಹೇಳಿ ನೆನಪಿಸ್ಬಿಟ್ರ ನಂಗೆ ತಿನ್ಬೇಕು ಅಂತ ಆಸೆ ಆಗ್ತಿದೆ. ನಂಗೆ ಗೊತ್ತಿಲ್ಲ, ಅವ್ರ ಹತ್ರ ಕೇಳಿ ನಂಗೋಸ್ಕರ ಇಸ್ಕೊಂಡ್ ಬನ್ನಿ. ನನ್ನ ಜೊತೆಗೆ ಇದ್ಕೊಂಡು ಎಂಥ ಮೋಸ ಮಾಡಿಬಿಟ್ರು. ಇವರಿಬ್ಬರು ಇಷ್ಟೊಂದು ಕ್ಲೋಸು ಅಂತ ಒಂದು ಸಣ್ಣ ಸುಳುವು ಸಿಗ್ಲಿಲ್ವಲ್ಲ. ಎಂಥ ಮೋಸ! ಈ ಜಯಂತನ್ಗೆ ಮೋಸನಾ? ಸರ್, ನಿಮಗೆ ನನ್ನ ಮಾತಿನಲ್ಲಿ ನಂಬಿಕೆ ಇಲ್ಲ ಅಂತಂದ್ರೆ ಬನ್ನಿ, ಅವನು ಅಲ್ಲೇ ಇದ್ದಾನಲ್ಲ, ಅಲ್ಲೇ ಹೋಗಿ ಮಾತಾಡ್ತಾನೆ. ನೋ, ಐ ಟ್ರಸ್ಟ್ ಯು. ಈಗ ನಿಮಗೆ ಗೂಬೆ ಯಾರು ಅಂತ ಗೊತ್ತಾಯ್ತಲ್ಲ,
ಬನ್ನಿ ಸರ್, ಜಾನು ಅವ್ರ ಸೆರೆಮನಿಗೆ ಅವ್ನ ಹೋಗಿ ಇನ್ವೈಟ್ ಮಾಡೋಣ. ಇವತ್ತು ಬೇಡ, ಇನ್ನೊಂದು ದಿವಸ ಬರೋಣ. ಅಲ್ಲ ಸರ್, ಇಷ್ಟು ದೂರ ಬಂದಿದ್ದೀವಿ, ಒಂದ್ಸಲಿ ಮಾತಾಡ್ಸ್ಕೊಂಡಾದ್ರೂ ಹೋಗ್ಬೋದಲ್ವಾ? ಬೇಡ ಅಂತ ಹೇಳಿದ್ನಲ್ರಿ. ಲುಕ್, ಐಮ್ ಸಾರಿ, ನಾನು ಅರ್ಜೆಂಟಾಗಿ ಒಂದು ಮೀಟಿಂಗ್ ಹೋಗಬೇಕು, ಹಾಗಾಗಿ ಹೊರಡಲೇಬೇಕು. ಐ ವಿಲ್ ಸರ್ಕಲ್ ಬ್ಯಾಕ್ ವಿತ್ ಯು ಅಂಡ್ ಕನೆಕ್ಟ್. ಸರಿ ಸರ್, ಮತ್ತೆ ಬರೋಣ. ನಿಮ್ಮ ಮನೆಯವ್ರಿಗೆ ಕೊಡೋಕ್ಕಾಗದೇ ಇರೋದನ್ನ ನಾನು ಎಲ್ಲಿಂದ ಅಂತ ತಂದ್ಕೊಡ್ಲಿ? ಇವಾಗ ನಿನಗೇನು ಬೇಕು ಅಂತ ಹೇಳೋ, ಸಿದ್ದುಗೆ ಫೋನ್ ಮಾಡ್ಬಿಟ್ಟು ನಾನೇ ಎಲ್ಲ ತರಿಸ್ತೀನಿ, ಸರಿನಾ? ನನ್ಗೇನು ಬೇಡ, ಯಾರೇನು ತಂದ್ಕೊಡೋದು ಬೇಡ. ನನ್ನ ಕಡೆ ಗಮನ ಕೊಡು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ನಾನು ಪ್ರೆಗ್ನೆಂಟ್ ಆಗಿರೋದು ನಿನಗೆ ಖುಷಿನೇ ಇಲ್ಲ ಅನ್ಸತ್ತೆ. ನನಗನ್ನ ಎಕ್ಸ್ಪ್ರೆಸ್ಸೇ ಮಾಡ್ಕೋತಿಲ್ವಲ್ಲ. ಏನು ಹೇಳ್ತಿದ್ಯಾ ಬೇಬಿ? ಎಲ್ಲ ಮಗು ಆಗ್ತಿದೆ ಅಂದ್ರೆ ಖುಷಿನೇ ಅಲ್ವಾ? ಅದು ತುಂಬ ಖುಷಿ ಇದೆ. ಖುಷಿ ಇಲ್ದ್ರೆ ಸಾಲದು ಅಜಿ, ಜವಾಬ್ದಾರಿ. ಮಗು ಅನ್ನೋದು ಜವಾಬ್ದಾರಿ. ಅದನ್ನ ತಗೊಳಕ್ಕೆ ನೀನ್ ರೆಡಿ ಆಗಿದ್ಯಾ? ಅಲ್ಲ ಬೇಬಿ, ಈಗ ನಾನು ಪ್ರಿಪೇರ್ ಆಗೋದೇನಿದೆ? ಮಗು ನೀನು ಹೋಟೆಲ್ ಬೆಳೀತಾ ಇದೆ, ಹುಟ್ಟಿದ ಮೇಲೆ ಅಜ್ಜಿ ತಾತನ ಜೊತೆ ಬೆಳೆಯುತ್ತೆ. ನಾವಿಬ್ರು ಆರಾಮಾಗಿ ಮುಂಚೆ ಥರ ಲವ್ ಬಿಡ್ತಾರ ಆರಾಮಾಗಿರ್ಬೋದು. ಏನತ್ಯ? ಸರಿ, ವಿಚಾರ ಅದಲ್ಲ. ಆ್ಯಕ್ಚುಲಿ ನನಗೆ ಒಂದು 50,000 ಬೇಕಿತ್ತು. 50,000. 50,000ನಾ? ಈಗ ಅಷ್ಟೊಂದು ದುಡ್ಡು ಯಾಕೆ? ಅದು ಹೇಳ್ಕೊಳಕ್ಕೆ ನನಗೆ ಸ್ವಲ್ಪ ಮುಜುಗರ ಆಗ್ತಿದೆ. ಪರವಾಗಿಲ್ಲ, ಹೇಳು. ಅದು ಅದೇ ಬರ್ತ್ಡೇ ಬರ್ತಿದ್ಯಲ್ಲ, ನಿನಗೆ ಸರ್ಪ್ರೈಸ್ ಆಗಿ ಏನಾದರೂ ಗಿಫ್ಟ್ ಮಾಡೋಣ ಅಂತ. ನನ್ನ ಹತ್ರ ದುಡ್ಡಿಲ್ಲ ಅಲ್ವಾ, ನೀನನ್ನು ಬಿಟ್ಟರೆ ಇನ್ಯಾರನ್ನು ಕೇಳೋದು ಅಂತ ನಿನ್ನ ಕೇಳಿದೆ ಅಷ್ಟೇ.